ಏನಪ್ಪ ಇದು ವಿಶೇಷವಾಗಿ ಕಾಣ್ತಿದೆ ಅಂತಿದ್ದೀರಾ? ಹೌದು, ವಿಶೇಷವಾಗಿರೋ ಆಂಧ್ರದ್ದು ಸ್ಪೆಷಲ್ ಆಗಿರೋ ಇದು ಗುಂಗೂರು ಸೊಪ್ಪಿನ ಪಚ್ಚಡಿ, ಉಪ್ಪಿನಕಾಯಿ, ತೊಕ್ಕು ಅಂತ ಏನೆಲ್ಲ ಅನ್ಬೋದು. ನಾವು ಪುಂಡಿ ಸೊಪ್ಪು ಏನು ಹೇಳ್ತೀವಲ್ಲ ಅದರದ್ದು ಉಪ್ಪಿನಕಾಯಿ ಇದು. ವರ್ಷಾನುಗಟ್ಟಲೆ ಇಟ್ಕೊಂಡು ನಾವು ಇದನ್ನು ಸ್ಟೋರ್ ಮಾಡಿಕೊಂಡು ತಿನ್ಬೋದು, ಕೆಡೋದಿಲ್ಲ ಇದು. ಬನ್ನಿ ಅದು ಹೇಗೆ ಮಾಡೋ ಅಂತ ತೋರಿಸ್ಕೊಡ್ತೀನಿ ಇವತ್ತು ವಿಡಿಯೋದಲ್ಲಿ. ಮೊದಲಿಗೆ ವೆಲ್ಕಮ್ ಟು ಅವರ್ ಲಂಚ್ ಬಾಕ್ಸ್. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರೋ ಭಗವಂತ ಅವ್ರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಬನ್ನಿ ಹೇಗೆ ಮಾಡೋ ಅಂತ ನೋಡ್ಕೊಂಬರೋಣ. ಮೊದಲಿಗೆ ಒಂದು ದಪ್ಪ ತಳ ಇರೋ ಪಾತ್ರೆ ಇಟ್ಕೊಳ್ಳಿ. ನಾನು 2 ಕಟ್ಟು ಗುಂಗುರು ಸೊಪ್ಪಿಗೆ ನಾನು 1 ಟೇಬಲ್ ಸ್ಪೂನ್ ಚಿಕ್ಕ ಟೇಬಲ್ ಸ್ಪೂನಿಂದ 1 ಟೇಬಲ್ ಸ್ಪೂನು ಮೆಂತ್ಯ ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನು ಸಾಸಿವೆನ 2 ಅಂಶು ಬಣ್ಣ ಬದಲಾಗೋವರೆಗೂ ಗಮ್ಮನವರೆಗೂ ಹುರ್ಕೊಳ್ಳಿ. ನೋಡ್ತಿದ್ದೀರ ಹುರ್ಕೊಂಡು ಈಗ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 2 ಕಟ್ಟು ನಾಟಿ ಗುಂಗುರು ಸೊಪ್ಪು ತೊಗೊಂಡಿದ್ದೀನಿ. ಪುಂಡಿ ಸೊಪ್ಪು ಅಂತ ಏನು ಹೇಳ್ತೀವಲ್ಲ, ಪುಂಡಿ ಪಲ್ಯ, ಪುಂಡಿ ಸೊಪ್ಪು ಅಂತ ಹೇಳ್ತೀವಲ್ಲ, ಅದೇ ನೋಡಿ ಇಲ್ಲಿ ಈ ಥರ ತೊಗೊಂಡು ಅದನ್ನು ನೀಟಾಗಿ ತೊಳೆದು ಬಿಟ್ಟು ನಾನು ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿ ಬಿಟ್ಬಿಟ್ಟಿದ್ದೆ. ಅದನ್ನು ಪೂರ್ತಿ ನೀರಿನಂಶ ಎಲ್ಲ ಅದರಲ್ಲಿರೋ ನೀರಿನಂಶ ಎಲ್ಲ ಆರು ಹೋಗಿದೆ. ಮಾಯ್ಶ್ಚರ್ ಇಲ್ಲ ಅದರಲ್ಲಿ, ಇವಾಗ ನೀರಿನ ಮಾಯ್ಶ್ಚರ್ ಇಲ್ಲ ಇವಾಗ ಅದರಲ್ಲಿ. ನೋಡಿ ಪೂರ್ತಿ ನೀರಿನಂಶ ಇಲ್ದಿದ್ದರೆ ಅದು 1 ವರ್ಷಾನುಗಟ್ಟಲೆ ತಡೆಯುತ್ತೆ. ಅದು ಇಲ್ಲದಿದ್ದರೆ ಬೇಗ ಹಾಳಾಗೋ ಚಾನ್ಸ್ ಇರುತ್ತೆ. ಇವಾಗ ನೋಡಿ ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಚೂರು ಎಣ್ಣೆ ಹಿಡಿಯುತ್ತೆ ಇದು. ಒಂದು 4 ಟೇಬಲ್ ಸ್ಪೂನು ಎಣ್ಣೆ ಹಾಕಿ ಚೂರು ಕೆಂಪಗಾಗೋವರೆಗೂ ಅದನ್ನು ಹುರ್ಕೋಬೇಕು. ಚೂರು ಅದು ಬಾಡ್ದಂಗೆ ಆಗುತ್ತಲ್ಲ ಅಲ್ಲಿವರೆಗೂ ಅದನ್ನು ಹುರ್ಕೋಬೇಕು. ಒಂದು ತಟ್ಟೆ ಮುಚ್ಚಿ ಒಂದು 2 ನಿಮಿಷ ಬಿಟ್ಟರೆ ಸಾಕು, ಅದು ಬೇಗ ಎಣ್ಣೆಯಲ್ಲಿ ಅದು ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ. ನೋಡಿ ಈ ಥರ ಕಲರ್ ಚೇಂಜ್ ಆಗೋ ಥರ ಚೆನ್ನಾಗಿ ಫ್ರೈ ಆಯಿತು ಅದು. ಇದನ್ನು ಎಣ್ಣೆ ಹಾಕಿ ಯಾಕೆ ನಾವು ಹುರ್ಕೋತಿದ್ದೀವಿ ಅಂದರೆ, ನಾನು ಜಾಸ್ತಿ ಎಣ್ಣೆ ಪ್ರಿಫರ್ ಮಾಡಲ್ಲ. ಬಟ್ ಯಾಕೆ ಹೇಳ್ತಿದ್ದೀನಿ ಅಂದರೆ, ಇದು ವರ್ಷಗಟ್ಟಲೆ ನಮ್ಗೆ ತಡಿಬೇಕು ಅಲ್ಲ, ಆದ್ದರಿಂದ ಇದಕ್ಕೆ ನೀರಿನ ಅಂಶ ಇಲ್ಲದೆ ಇರ್ತಾರೆ, ಎಣ್ಣೆಯಲ್ಲಿ ಅದನ್ನು ಹುರ್ಕೋಬೇಕಾಗುತ್ತೆ. ಇವಾಗ ನೋಡಿ ಒಂದು 2 ನಿಂಬೆಹಣ್ಣು ಗಾತ್ರದಷ್ಟು ನಾನು ಹುಣಸೆ ಹಣ್ಣು ತೊಗೋತಾ ಇದ್ದೀನಿ. ಇದೇ ಮೇನ್ ಪ್ರಿಸರ್ವೇಟಿವ್ ಆಗಿ ಕೆಲಸ ಮಾಡೋದು ಈ ತೊಕ್ಕಿಗೆ. ಈ ಗುಂಗುರು ಸೊಪ್ಪಿನ ಉಪ್ಪಿನಕಾಯಿ ಅಥವಾ ತೊಕ್ಕಿಗೆ ಏನಿದೆಯಲ್ಲ, ಇದೇ ಮೇನ್ ಪ್ರಿಸರ್ವೇಟಿವ್ ಆಗಿ ವರ್ಕ್ ಮಾಡೋದು. ಮತ್ತು ಇದೇ ನಮಗೆ ಹುಳಿ ಟೇಸ್ಟ್ ಕೊಡೋದು ಜಾಸ್ತಿ. ಅದನ್ನು ಚೂರು ನೀರು ಹಾಕಿ ನೋಡಿ ಈ ಥರ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳಿ, ಚೆನ್ನಾಗಿ ಬೇಯಬೇಕದು. ಇವಾಗ ಅದನ್ನು ಸಹ ಒಂದು ತಟ್ಟೆ ತೆಗೆದಿಟ್ಕೊಂಡು ಆರೋದಕ್ಕೆ ಬಿಟ್ಬಿಡಿ. ಇವಾಗ ಆ ಗುಂಗುರು ಸೊಪ್ಪು ಕೂಡ ಆರೋದಕ್ಕೆ ಇಟ್ಕೊಂಡಿದ್ದೀವಿ. ಇದನ್ನು ಸಹ ನಾವು ಏನು ಮಾಡ್ತಾಯಿದ್ದೀವಿ, ಆರೋದಕ್ಕೆ ಇಟ್ಕೊಂಡಿದ್ದೀವಿ. ಪೂರ್ತಿ ಕಂಪ್ಲೀಟಾಗಿ ಆರಿದ ಮೇಲೆ ಒಂದು ದೊಡ್ಡ ಮಿಕ್ಸ್ ಜಾರ್ ತೊಗೊಳ್ಳಿ. ಇಲ್ಲ ಅಂದರೆ ನಿಮ್ಮ ಮನೇಲಿ ಕಲ್ಲಿದ್ದರೆ, ರುಬ್ಬೋ ಕಲ್ಲಿರುತ್ತಲ್ಲ ಅದರಲ್ಲಿ ಬೇಕಾದ್ರೆ ನೀವು ಒಂಚೂರು ತರತರಿಯಾಗಿ ರುಬ್ಕೋಬೋದು. ನಾನಿಲ್ಲಿ ಮಿಕ್ಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ಎರಡನ್ನೂ ಸಹ ಮಿಕ್ಸಿಗೆ ಹಾಕ್ಕೊಂಡು ಪೂರ್ತಿ ನುಣ್ಣು ರುಬ್ಕೋಬಾರ್ದು. ಇದನ್ನು ಚೂರು ತರಿತರಿಯಾಗಿರಬೇಕಿದು. ಆ ಥರ ತರಿತರಿಯಾಗಿ ರುಬ್ಕೊಂಡು ಇವಾಗ ಇದಕ್ಕೇನು ಎಕ್ಸ್ಟ್ರಾ ಹಾಕೊಳ್ಳೋದಿಲ್ಲ. ಬರೀ ಹುರಿದಿರೋಂಥ ಗುಂಗುರು ಸೊಪ್ಪು ಮತ್ತು ಬೇಯಿಸಿರುವಂಥ ಹುಣಸೆ ಹಣ್ಣು ಅಷ್ಟೇ ಹಾಕ್ಕೊಂಡು ಚೂರು ತರಿತರಿಯಾಗಿ ಇವಾಗ ರುಬ್ಕೊಂಡಿದ್ದೀನಿ ನಾನು. ಈಗ ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ಇದಕ್ಕೆ ಮೇನ್ ಮಸಾಲ ಯಾವುದಿದೆಯಲ್ಲೋ ಆ ಮಸಾಲ ಪ್ರಿಪೇರ್ ಮಾಡ್ತಾಯಿದ್ದೀವಿ. ನೋಡಿ ಇಲ್ಲಿ ಮೊದಲೇ ಹುರಿದಿಟ್ಕೊಂಥ ಮೆಂತ್ಯ, ಸಾಸಿವೆ, 1 ಟೇಬಲ್ ಸ್ಪೂನು ಜೀರಿಗೆ, ಒಂದು 4 ಟೇಬಲ್ ಸ್ಪೂನು ಕಲ್ಲುಪ್ಪು ಯಾಕೆ ಹಾಕ್ತಿದ್ದೀವಿ ಅಂದರೆ ಆ ಮಸಾಲೆ ಚೆನ್ನಾಗಿ ಪೌಡ್ರ್ ಆಗುತ್ತೆ. 1 ಟೇಬಲ್ ಸ್ಪೂನು ಜೀರಿಗೆ, 1 ಟೇಬಲ್ ಸ್ಪೂನ್ ಮೆಂತ್ಯ, 1 ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ವಲ್ಲ, ಜೀರಿಗೆನ ಹುರಿದಿಲ್ಲ ನಾನು, ಹಸಿ ಜೀರಿಗೆನ ಹಾಕಿದ್ದೀನಿ. ಅದು ಚೆನ್ನಾಗಿ ಪೌಡ್ರ್ ಆಗುತ್ತೆ. ನೋಡಿ ಈ ಥರ ನೋಡಿ ತರಿತರಿಯಾಗಿ ಪೌಡ್ರ್ ಆಗೋದಿಲ್ಲ. ಉಪ್ಪು ಹಾಕಿರೋದ್ರಿಂದ ಅದು ಚೆನ್ನಾಗಿ ಸ್ಮೂತಾಗಿ ಪೌಡ್ರ್ ಆಗುತ್ತೆ. ಈ ಸಮಯದಲ್ಲಿ ನಾವು 3 ರಿಂದ 4 ಟೇಬಲ್ ಸ್ಪೂನಷ್ಟು ನಾವು ಅಚ್ಕಾರದ ಪುಡಿ ಹಾಕೋಬೇಕಾಗುತ್ತೆ. ಅಚ್ಕಾರದ ಪುಡಿ ಹಾಕೊಳ್ಳೋಕೆ ಮನಸ್ಸಿಲ್ಲದೆ ಇದ್ದರೆ ನೀವು ಒಣ ಮೆಣಸಿನಕಾಯಿನ ಎಣ್ಣೆಲಿ ಹುರಿದು ಹಾಕೋಬೋದು ಇದೇ ಸಮಯದಲ್ಲಿ. ಇವಾಗ ಇದಕ್ಕೆ ಮೇನ್ ಇನ್ನೊಂದು ಇಂಗ್ರೀಡಿಯೆಂಟ್ ಅಂದರೆ, ಇದಕ್ಕೆ ಮೇನ್ ಬೆಳ್ಳುಳ್ಳಿನ ನಾವು ಎಷ್ಟು ಯೂಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟು. ನೋಡಿ ಈ ಥರ ಡ್ರೈ ಆಗಿ ಅದನ್ನು ಪುಡಿ ಮಾಡ್ಕೋಬೇಕು, ನೀರು ಹಾಕ್ದಿರ ಡ್ರೈ ಆಗಿ ಪುಡಿ ಮಾಡ್ಕೋಬೇಕು ಈ ಥರ. ಇವಾಗ ಇದನ್ನೇ ತರಿತರಿಯಾಗಿ ರುಬ್ಬಿಟ್ಕೊಂಡಿರೋಂಥ ಗುಂಗುರು ಸೊಪ್ಪು ಮತ್ತು ಹುಣಸೆ ಹಣ್ಣಿನ ಮಿಶ್ರಣ ಇತ್ತಲ್ಲ, ಅದಕ್ಕೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂಚೂರು ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಎಣ್ಣೆಯಲ್ಲಿ ಹಾಕಿದರೆ ಅದು ಸರಿಯಾಗಿ ಮಿಕ್ಸ್ ಆಗೋಲ್ಲ ಅಂದ್ಬಿಟ್ಟು ಈ ಹೊರಗಡೆನೇ ಅದು ಎಣ್ಣೆಗೆ ಒಗ್ಗರಣೆ ಹಾಕೊಳ್ಳೋಕ್ಕಿಂತ ಮುಂಚೆನೇ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ನೋಡಿ. ಇವಾಗ ಇದೇ ಪಾತ್ರೆಗೆ ನಾನು ಒಂದು 250 ml ಅಥವಾ ಅಂದರೆ ಒಂದು 1/4 kg ಎಣ್ಣೆನ ಹಾಕಿದ್ದೀನಿ ನಾನು. ಎಣ್ಣೆ ಇದ್ದಷ್ಟು ಅದು ತುಂಬ ದಿನ ತಡೆಯುತ್ತೆ. ಇವಾಗ ಅದಕ್ಕೆ ಒಂದು 2 ಟೇಬಲ್ ಸ್ಪೂನು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಅದಕ್ಕೇ ಇವಾಗ ಒಂದು 2 ಟೇಬಲ್ ಸ್ಪೂನು ಸಾಸಿವೆನ ಹಾಕ್ತಾಯಿದ್ದೀನಿ. ಚೆನ್ನಾಗದು ಕಡಲೆಬೇಳೆ ಕೆಂಪಗಾಗಲಿ ಮತ್ತು ಸಾಸಿವೆ ಚೆನ್ನಾಗಿ ಚಿಟ್ಗುಟ್ಲಿ. ಈ ಸಮಯದಲ್ಲಿ ನೋಡಿ ಸುಲಿದಿಟ್ಕೊಂಡಿರುವಂಥ ಒಂದು ಗಡ್ಡೆ ಅಥವಾ 2 ಗಡ್ಡೆ ಬೆಳ್ಳುಳ್ಳಿನ ಈ ಸಮಯದಲ್ಲಿ, ಬೆಳ್ಳುಳ್ಳಿ ಹೆಸರು ಎಷ್ಟು ಸಿಗುತ್ತೋ ಅಷ್ಟು ಚೆನ್ನಾಗಿರುತ್ತೆ, ಊಟ ಮಾಡುವಾಗ ಬಾಯಿಗೆ ಸಿಗುತ್ತೆ ಅದು. ಎಷ್ಟು ಸಾಧ್ಯನೋ ಅಷ್ಟು ಹಾಕ್ಕೊಳ್ಳಿ ನೀವು. ಇಲ್ಲೊಂದು 2 ಗಡ್ಡೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಮತ್ತು ಒಂದು ಫ್ರೆಶ್ ಆಗಿರೋ ಒಂದು 2 ಕಡ್ಡಿ ಕರಿಬೇವನ್ನ ನಾನು ಹಾಕಿದ್ದೀನಿ. ಆ ಕರಿಬೇವಲ್ಲಿರೋ ನೀರಿನ ಅಂಶ ಕೂಡ ಚೆನ್ನಾಗಿ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ ತಕ್ಷಣ ಇವಾಗ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಿಶ್ರಣನ ಇವಾಗ ಈ ಎಣ್ಣೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ನಾವು ಏನಪ್ಪ ಅಡುಗೆ ಮಾಡೋಕ್ಕೆ ಟೈಮ್ ಇಲ್ಲ, ಸುಸ್ತಾಗಿದೆ ಅಥವಾ ಎಲ್ಲೋ ಹೊರಗಡೆ ಹೋಗಿ ಬಂದಿದ್ದೀವಿ, ಏನು ಮಾಡೋದು ಅಂತ ಅನ್ನೋ ಸಮಯದಲ್ಲಿ ಇದೊಂದಿದ್ದರೆ ಮನೆಯಲ್ಲಿ ಸಾಕು, ಆರಾಮಾಗಿ ಊಟ ಮಾಡ್ಕೋಬೋದು, ಅಷ್ಟು ಚೆನ್ನಾಗಾಗುತ್ತೆ. ನೋಡಿ ಇಲ್ಲಿ ಈ ಥರ ಎಣ್ಣೆಯಲ್ಲಿ ಹಾಕಿ ಒಂದು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಿ. ಅದನ್ನೇನು ಎಣ್ಣೆಯಲ್ಲಿ ಕುದಿಸ್ಬೇಕು ಅನ್ನೋದೇನು ಅವಶ್ಯಕತೆ ಇಲ್ಲ. ಸುಮ್ಮನೆ ಒಂದು 5 ನಿಮಿಷ ಒಂದು 5 ನಿಮಿಷ ಅದು ಚೆನ್ನಾಗಿ ಬಾಡಿಸ್ಕೊಳ್ಳಿ ಎಣ್ಣೆಯಲ್ಲಿ, ಅಷ್ಟು ಸಾಕು. ನೋಡ್ತಾ ಇದ್ದೀರಲ್ಲ ಈ ಥರ ಚೆನ್ನಾಗಿ ಕಲರ್ ಬಿಟ್ಕೊಂಡ್ಬಿಡುತ್ತೆ ಎಣ್ಣೆಯಲ್ಲಿ.
ನೋಡ್ತಾ ಇದ್ರಲ್ಲ, ಅದನ್ನು ಆರೋದಕ್ಕೆ ಬಿಡಬೇಕು. ಆರಿದ ಮೇಲೆ ಸಂಪೂರ್ಣವಾಗಿ ಆರಿದ ಮೇಲೆ ಮೇಲ್ಗಡೆ ತಟ್ಟೆ ಮುಚ್ಚದೆ ಆರಿಸಿ, ಅದನ್ನು ಆರಿದ ಮೇಲೆ ಒಂದು ಕಂಟೈನರ್ ತೆಗೆದುಕೊಂಡಿದ್ದೀನಿ ನಾನು. ಇವಾಗ ನೋಡಿ, ಬರೀ ಮನೆಯಲ್ಲಿ ಒಂದಿಟ್ಟು ವೈಟ್ ರೈಸ್ ಮಾಡಿಬಿಟ್ರೆ ಸಾಕು. ವೈಟ್ ರೈಸ್ ಇದೆ, ಬೇರೆ ಏನೂ ಇಲ್ಲ ಊಟಕ್ಕೆ ಅಂದರೆ ಆವಾಗ ಒಂದೇ 1 ಟೇಬಲ್ ಸ್ಪೂನು ಈ ಗುಂಗುರು ಸೊಪ್ಪಿನ ತೊಕ್ಕು ಅಂತ ಏನು ಅಂತೀವಲ್ಲ ಅದನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಕಲಿಸ್ಬಿಟ್ಟು ಬ್ಯಾಟಿಂಗ್ ಮಾಡ್ತಾಯಿದ್ರೆ ಅನ್ನ ಹೇಗೆ ಖಾಲಿ ಆಯ್ತೋ ಗೊತ್ತೇ ಆಗೋದಿಲ್ಲ ನಿಮಗೆ. ಅಷ್ಟು ಸಖತ್ತಾಗಿರುತ್ತೆ. ಆಂಧ್ರದಲ್ಲಂತೂ ಫೇಮಸ್ ಆಗಿರೋ ರೆಸಿಪಿ ಇದು. ಒಂದ್ಸತಿ ಟ್ರೈ ಮಾಡಿ, ಗೊತ್ತಾಗುತ್ತೆ. ನೋಡಿದ್ರಲ್ಲ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಸಿಗ್ತೀನಿ ಮುಂದಿನ ರೆಸಿಪಿಯಲ್ಲಿ. ಟೇಕ್ ಕೇರ್.